ರೀಸೆಂಟ್ ಆಗಿ ಯಾಕೆ ನಮ್ಮ ಭಾರತದ ಬ್ಯಾಂಕ್ಗಳಲ್ಲಿ ಮೇಲಿಂದ ಮೇಲೆ ಫ್ರಾಡ್ಗಳಾಗ್ತಿದಾವೆ? ರೀಸೆಂಟ್ ಆಗಿ ನೀವು ನೋಡಿರ್ಬೋದು, ಕೋಟಕ್ ಮಹೇಂದ್ರ ಬ್ಯಾಂಕ್ ಅಲ್ಲಿ ಬರೋಬ್ಬರಿ 150ರಿಂದ 160 ಕೋಟಿ ಫ್ರಾಡ್ ಆಗಿದೆ. ಅದೇ ರೀತಿನೇ ಒಂದೆರಡು ತಿಂಗಳ ಹಿಂದೆ IDFC ಬ್ಯಾಂಕ್ ಅಲ್ಲೂ ಕೂಡ ಬರೋಬ್ಬರಿ 590 ಕೋಟಿ ಸ್ಕ್ಯಾಮ್ ಆಗಿದೆ. ಇವೆರಡು ಬ್ಯಾಂಕ್ಗಳಲ್ಲಿ ಯಾಕೆ ಸ್ಕ್ಯಾಮ್ ಆಗಿತ್ತಂತಂದ್ರೆ ಅಲ್ಲಿ ಕೆಲಸ ಮಾಡೋ ಎಂಪ್ಲಾಯಿಗಳ ನಿಯತ್ತು ಸರಿ ಇಲ್ಲದೆ ಇರೋ ಕಾರಣಕ್ಕೆ. ಅದೇ ರೀತಿನೇ ನೀವು ಕೇಳಿರಬಹುದು, ನಮ್ಮ ಭಾರತದ ಒನ್ ಆಫ್ ದಿ ಲಾರ್ಜೆಸ್ಟ್ ಪ್ರೈವೇಟ್ ಬ್ಯಾಂಕ್ HDFC ಬ್ಯಾಂಕ್ ನ ಚೇರ್ಮನ್ ಅತುಲ್ ಚಕ್ರವರ್ತಿ ಅವರು ಕೂಡ ರಿಸೈನ್ ಮಾಡಿದ್ದಾರೆ. ಏನಂತ ಹೇಳಿ ರಿಸೈನ್ ಮಾಡಿದ್ದಾರೆ ಅಂತಂದ್ರೆ, certain happenings and practices within the bank that I have observed over the 2 years are not in congruence with my personal values and ethics ಅಂತ ಹೇಳಿದ್ದಾರೆ. ಅಂದ್ರೆ ಲಾಸ್ಟ್ 2 ವರ್ಷದಿಂದ ಬ್ಯಾಂಕ್ ಅಲ್ಲಿ ಏನೋ ಗಡಬಡ್ ನಡೀತಿದೆ ಅಂತ ಅರ್ಥ. ಈ HDFC ಬ್ಯಾಂಕು, IDFC ಬ್ಯಾಂಕು ಮತ್ತೆ ಕೋಟಕ್ ಬ್ಯಾಂಕ್ ಅಲ್ಲಿ ಆಗ್ತಿರೋ ಫ್ರಾಡ್ ಗಳನ್ನ ನೋಡಿದ್ರೆ ನಮ್ಮ ಬ್ಯಾಂಕಿಂಗ್ ಸಿಸ್ಟಮ್ ಅಲ್ಲಿ ಸಮಥಿಂಗ್ ಫಿಶಿ ಅಂತ ನನಗನ್ನಿಸ್ತಿದೆ. ಒಂದನ್ನ ಅರ್ಥ ಮಾಡ್ಕೊಳ್ಳಿ, ಯಾವ್ದಾದ್ರು ಒಂದು ಕಂಟ್ರಿ ಡೆವಲಪ್ ಆಗ್ಬೇಕು, ಗ್ರೋ ಆಗ್ಬೇಕಂತಂದ್ರೆ ಆ ದೇಶದ ಬ್ಯಾಂಕಿಂಗ್ ಸಿಸ್ಟಮ್ ಸಾಲಿಡ್ ಆಗಿರ್ಬೇಕು. ಅದಕ್ಕೇನೆ ಬ್ಯಾಂಕ್ ಅನ್ನ ಎಕಾನಮಿಯ ಬ್ಯಾಕ್ ಬೋನ್ ಅಂತಾನು ಕರೀತಾರೆ. ಒಂದ್ ವೇಳೆ ಬ್ಯಾಂಕಿಂಗ್ ಸಿಸ್ಟಮ್ ಅಲ್ಲಿ ಏನಾದ್ರು ತೊಂದರೆ ಆದ್ರೆ ನಾವೇನೋ 2047 ಅನ್ನೋದ್ರಲ್ಲಿ ವಿಕಸಿತ್ ಭಾರತ್ ಅಂತ ಏನ್ ಕನಸು ಕಾಣ್ತಿದೀವಲ್ವಾ, ಅದು ನುಚ್ಚುನೂರಾಗಬಹುದು. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ.